పేరెంట్స్ అంతా ఫోన్లు చేపిస్తానా అట్లా లైన్ లో ఉండు మాట. ప్రవీణ్ పటేల్ ఫోన్ చేస్తాను లైన్ లో ఉండు. చెయ్యి ಹಿಂಗ ಆಗ್ತಾ ಇದೆ ಸರ್ ಅಂತ చెప్పేయి. ರಾತ್ರಿ ಊಟ ಇಲ್ಲ ಅಂತ చెప్పು. మనం అదే వేసినాము నిలిపేసి చెప్తాను. ಇವತ್ತು ಇಲ್ಲ ಸರ್, ಟಿಫನ್ ಇಲ್ಲ ಅಂತ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು लाइन ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. The person you are speaking with has put your call on hold. ಹಲೋ ನಾಗರಾಜ್, ಗುಡ್ ಮಾರ್ನಿಂಗ್. ಎಲ್ಲ ತಿರ್ಗಾಡಿ ಬಂದ್ರ ನಿನ್ನೆ? ಸರ್ ತಿರ್ಗಾಡಿ ಬಂದು ನಮ್ಮ ಗಣೇಶನ್ ಲೈನಲ್ಲಿ ಇದ್ದಾರೆ ಸರ್. ಸರ್ ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ನಮಸ್ಕಾರ, ಗುಡ್ ಮಾರ್ನಿಂಗ್. ರಾತ್ರಿ ಮಕ್ಕಳಿಗೆ ಊಟ ಇಲ್ಲ. ನಿನ್ನೆ ಮಾತಾಡಿದ್ದೆ ನಾ ಡಿ.ಜಿ. ಸರ್ಗೆ, ಮಂಜುಳಾಗೆ ಮಾತಾಡಿದ್ರೆ ಊಟ ಹಾಕಿದ್ರ ಅವರು ನಾಗರಾಜ್ ಮಾತಾಡಿದ್ರ ಸರ್. ಊಟ ಇಲ್ಲ ಅಂತ ನಾನು ಹೇಳ್ತಾರೆ. ಮಾತಾಡಿದ್ರೆ ಹೊಟ್ಟೆ ಅಲ್ಲ ಸರ್, ಮಾತಾಡಿದ್ರೆ ಮಾಡ್ಬೇಕ್ರಿ ನಾಗರಾಜ್. ಅಲ್ಲ ನನ್ನ ಫೋನ್ ತೆಗಿಲಿದ್ರೆ ನಾನೇನು ಮಾಡೋದು ಇಲ್ಲಿ ಸರ್? ಹೋಗ್ಲಿ ಆಯ್ತು, ಇವತ್ತು ಮನೆ ತಕರ ಹೋಗಿ ಬನ್ರಿ, ಮನಿಗ್ ಬನ್ರಿ ಅಲ್ಲಿ. ಅಲ್ಲ ಸರ್, ಇವಾಗ ರಾತ್ರಿ ಊಟ ಇಲ್ಲ. ಇವಾಗ ಮಕ್ಕಳಿಗೆ ಅಲ್ಲ ಟಿಫನ್, ಇವಾಗ ಟಿಫನ್ ಇಲ್ಲ. ನಾವು ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಕರ್ಕೊಂಡು ಹೋಗ್ಬಿಡಪ್ಪ, ಊಟ ಇಲ್ಲ ಅಂತ ಹೇಳ್ತಾ ಇದೀವಿ. ಪೇರೆಂಟ್ಸ್ ಕಳ್ಸಿಬಿಡ್ತಾ ಇದೀವಿ. ಮಾಡಬೇಡಿ ಅಂತ ಸರ್. ರಾತ್ರಿ ಊಟ ಇಲ್ಲ, ಇವಾಗ ಇಲ್ಲ. ಇವಾಗಾದ್ರೂ ಇಡ್ಬೇಕಲ್ವಾ? ಕೊಡ್ಬೇಕಲ್ಲ ಪಾಪ. ಹೆಂಗೆ ಸುಸ್ತಾಗಿ ಮಲಗ್ಬಿಟ್ಟಿದ್ದಾರೆ ಕೆಲವರೆಲ್ಲ. ನಾರಾಯಣ್ ಸರ್, ಸರ್ ಹೇಳಿ ಸರ್. ನಾಗರಾಜ್ ಸರ್, ಅದೇ ಸ್ವಲ್ಪ ನೋಡ್ರಿ, ಮಾತಾಡ್ರಿ ಮಂಜುಳಾ ಮೇಡಮ್ಗೆ ಮತ್ತು ಅವ್ರ ಫೋನ್ ತೆಗಿಯಲ್ಲ ಸರ್. ಸಾಹೇಬ್ರ ಹೇತಕ್ಕೆ ಅವ್ರು ಶ್ರೀನಿವಾಸ್ ರೆಡ್ಡಿ ಯಾರ್ದು ಫೋನ್ ಎತ್ತಲ್ಲ ಯಪ್ಪ. ಏನು ನೀವು ಕಂಪ್ಲೇಂಟ್ ಮಾಡ್ಬೇಕಲ್ಲ ಸರ್. ಇವ್ರು ಸಪ್ಲೈ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ಬೇಕಲ್ವಾ ಡಿ.ಸಿ.ಗೆ? 4 ತಿಂಗಳಿಂದ ಮಾಡಿಲ್ಲ ಸರ್. 4 ತಿಂಗಳಿಂದ ಅವ್ರು ಸಪ್ಲೈ ಮಾಡಿಲ್ಲ. ಮಾಡಿದಾರ ನಾಗರಾಜ್? ಇಲ್ಲ ಸರ್, ಮೇಂಟೆನೆನ್ಸ್ ಕೊಟ್ಟೇ ಇಲ್ಲ ಸರ್ 4 ತಿಂಗಳಿಂದ. ಕೊಟ್ಟಿಲ್ಲ. ನೀವ್ ಯಾಕೆ ಬರೀಬಾರ್ದು ಸರ್? 2025 ಜನವರಿ ಫೆಬ್ರವರಿ ಕೊಟ್ಟಿಲ್ಲ, ಜುಲೈ ಆಗಸ್ಟ್ ಕೊಟ್ಟಿಲ್ಲ ಸರ್, ಆಗಸ್ಟ್ ಸೆಪ್ಟೆಂಬರ್ ಕೊಟ್ಟಿಲ್ಲ ಸರ್. ಕೆಲಸ ಮಾಡೋಣ, ನೀವು ಬಂದ್ಬಿಡಿ ಇಲ್ಲಿ ಎಲ್ಲ. ಸರ್ 10 ದಿವಸ ಕೊಡದೇ ಇದ್ರು ನೀವು ಡಿ.ಸಿ.ಗೆ ಬರೀಬೇಕು ಸರ್. ಇಲ್ಲ ಒಂದ್ ಕೆಲಸ ಮಾಡೋಣ, ಟೆಂಡರ್ ಕ್ಯಾನ್ಸಲ್ ಮಾಡಿಸ್ಬೇಕಲ್ವಾ? ನಾನು ಯಲಹಂಕಕ್ಕೆ ಬರ್ತೀನಿ, ನೀವು ಬಂದ್ಬಿಡಿ ಸರ್, ಮನೆಗೆ ಹೋಗಿ ಬರೋಣ. ನಾನ್ ಬರಲ್ಲ ಸರ್, ನಂಗೆ ಬೇಜಾರು ಸರ್ ಯಾವಾಗ್ಲೂ. ಏನ್ ಸರ್ ಇದು? ಬನ್ನಿ ಮಾತಾಡೋಣ ಬನ್ನಿ. ಸರ್ ಬರೋದು ಹೋಗೋದು ಇರ್ಲಿ, ಇದು ವ್ಯವಸ್ಥೆ ಮಾಡಿ ಹೋಗಿ ಸರ್. ಇದು ಊಟ ಈಗ ನನ್ ಫೋನ್ ಎತ್ತ ನಾನು ಒಂದು 100 ಸಲ. ಅಲ್ಲ ಸರ್, ಇವಾಗ ನೀವು ಯಲಹಂಕದಲ್ಲಿ ಇದ್ದೀರಿ, ಅಲ್ಲಿ ಹೋಗ್ತೀರಿ, ಮಾತಾಡ್ತೀರಿ. ಮಕ್ಕಳಿಗೆ ರಾತ್ರಿನೂ ಊಟ ಇಲ್ಲ, ಇವಾಗ ಇಲ್ಲ. ನಾಗರಾಜು, ಇದು ವ್ಯವಸ್ಥೆ ಮಾಡ್ಬೇಕಲ್ವಾ ಸರ್? ನಾಗರಾಜ್ ಸರ್ ಬಂದ್ಬಿಡಿ, ಹೇಳ್ತೀನಿ ನಾನು. ಶ್ರೀನಿವಾಸ್ ರೆಡ್ಡಿ ಅಲ್ಲ ಸರ್, ಬೇರೆ ಕಡೆ ಎಲ್ಲ 1ನೇ ತಾರೀಕು ಎಲ್ಲ ಸೆಟ್ಲ್ಮೆಂಟ್ ಮಾಡ್ತಾರೆ ಸರ್. 1ನೇ ತಾರೀಕು 2ನೇ ತಾರೀಕು, ನಮ್ದು 7ನೇ ತಾರೀಕು ಸರ್. ಯಾರು ಸರ್ ಅನ್ಯಾಯ ಇಲ್ಲ ಸರ್ ಇದು? ಏನ್ ನೋಡಿ, ಮೊನ್ನೆ ಒಂದ್ಸಲನೇ ಯಾವಾಗ ಅದು 2 ತಿಂಗಳ ಹಿಂದ್ಗಡೆ ನಂಗೆ ಒಂದ್ಸಲ ಭೇಟಿ ಆಗಿದೆ, ಅದು ಬಾಗೇಪಲ್ಲಿ ಹೋದಾಗ. ಅದ್ರ ಮೇಲೆ ನಂಗೆ ಭೇಟಿನೇ ಆಗಿಲ್ಲ ಅವನು. ಆ ಮನುಷ್ಯನು ಏನು ಮಂದಿ ಹೊತ್ತಿಗೆ ಏನ್ ತಿಂತಾರೆ, ಮಕ್ಕಳದೇನು ವಿಚಾರ ಮಾಡೋದನ್ನಿಲ್ಲ ಅವರು. ಅಲ್ಲ ಎಷ್ಟು ಅನ್ಯಾಯ ಸರ್, ನಮ್ಗಂತೂ ಬೇಜಾರು ಸರ್. ಯಾಕಂದ್ರೆ ನಮ್ಮ ಮನೆಗೆ ಬರ್ತಾ ಇದ್ದೀವಿ, ಇದಕ್ಕೆ ನಮಗೆ ಒಂಥರ ಮಾನಸಿಕ ಟಾರ್ಚರ್ ಆಗಿಬಿಟ್ಟಿದೆ ಸರ್ ಇದು. ಪೇರೆಂಟ್ಸ್ ಎಲ್ಲ ನಮ್ಗೆ ಫೋನ್ ಮಾಡ್ತಾ ಇದ್ರಿ, ಯಾಕೆ ಮಕ್ಕಳಿಗೆ ಊಟ ಇಲ್ಲ ಅಂತ. ಇಲ್ಲ ಬಂದ್ಬಿಡ್ರಿ, ಹೇಳ್ತೀನಿ ಕೇಳ್ತಿ. ಯಾಕಂದ್ರೆ ಅದು ಅವ್ರ ಕಡೆಯಿಂದ ಸಾಲ್ವ್ ಆಗೋದು. ಡಿ.ಜಿ. ಸರ್ ಹೇಳಿದ್ರೆ ಕೇಳ್ತಾನ ಅವನು. ಮತ್ತೆ ನಾವೆಲ್ಲ ಕೈಯ ಕಾಲು ಹಿಡಿದು ಯಾರ ಕಡೆ ಮಾಡಿಸಿ ಮತ್ತೆ ಅಡಿಗೆ ಮಾಡಿಸಿದ್ವಿ ಸರ್. ಅದೇ ಬಂದ್ಬಿಡಿ, ಮಾತಾಡೋಣ ಅಂತ. ಬನ್ನಿ, ಹೇಳ್ತೀನಿ. ಬನ್ನಿ. ಒಂದ್ಸಲ 2 ಸಲ ಆದ್ರೆ ಏನಾಗ ಯಾವಾಗ್ಲೂ ಇದೆ ಆಗ್ಬಿಟ್ರೆ ನಮ್ದು ಏನು ಸರ್ ಜೀವನ? ಅದೇ ಹೇಳ ಬನ್ನಿ, ಯಾಕಂದ್ರೆ ಅವ್ರಿಗೂ ಪಾಪ ಗೊತ್ತಾಗ್ಲಿ. ಬನ್ನಿ ಆಯ್ತು ಸಾಹೇಬ್ರೆ, ಮಾಡ್ತೀವಿ ತಗೊಳ್ಳಿ ಸರ್. ಇವಾಗ ವ್ಯವಸ್ಥೆ ಮಾಡಿಸಿ ಹೋಗ್ಬಿಟ್ಟು ಹೇಳಿ ಸರ್, ಇವಾಗ ಊಟ ಇಲ್ಲ. ಹಲೋ ನಾಗರಾಜ್ಗೆ ಯಾರಿಗಾದ್ರು ಹೇಳಿ ಸರ್, ವ್ಯವಸ್ಥೆ ಮಾಡಿಸಿ ಇವಾಗ. ಒಂದು ಬೀಜ